ಏನಾಗ್ತದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪಾಲಿರ್ತದೆ. ಬರೇ ಮೋದಿಯವ್ರ ಕೊಡುಗೆ ಇದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೆ ಅದು ಒಂದು ಮಾತು ಬೇರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ರೂ ಕೂಡ ಅವ್ರು ಏನು ಮನೇನು ಕೊಡ್ತಾರ, ನೋಟ್ ಪುಟಿಂಗ್ ಮೆಷಿನ್ ಇದೆಯಾ ಅವ್ರಿಗೆ? ನಾವು ರಾಜ್ಯ ಏನು ಟ್ಯಾಕ್ಸ್ ಕೊಡ್ತೀವಿ, ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಣ ನಮ್ಗೆ ವಾಪಸ್ ಬರ್ತದೆ. ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಟ್ಯಾಕ್ಸ್ನಲ್ಲಿ. ಮೊದಲು ಅದನ್ನು ಯಾರ್ಯಾರು ಮಾತಾಡ್ತಾರಲ್ಲ, ಅದ್ರೂ ನಮ್ಮ ರಾಜ್ಯದ ಪಾಲಿನ ಏನು ಟ್ಯಾಕ್ಸ್ ಬರಬೇಕಾಗಿತ್ತು 14ನೇ ಕಮಿಷನ್ 15ನೇ ಕಮಿಷನ್ ಏನು ವ್ಯತ್ಯಾಸ ಇದೆ. ಸುಮಾರು 63,000 ಕೋಟಿ 65,000 ಕೋಟಿ ಆ ಹಣವನ್ನು ಕೊಡಿಸಿ ಅಂತ ಹೇಳಿ, ಹಣ ಕೊಡಿಸಿ ಅಂತ ಹೇಳಿ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಇರುವಂಥ ಯೋಜನೆ. ಒಂದು ವೇಳೆ ಕೇಂದ್ರ ಸರ್ಕಾರ ಯೋಜನೆ ಇದ್ರೂ ಕೂಡ ನಮ್ಮ ರಾಜ್ಯದ ಹಣ ನಾವು ಟ್ಯಾಕ್ಸ್ ಕೊಡಲ್ವಾ? ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ ನಾವು ದೇಶದಲ್ಲಿ, 2ನೇ ಸ್ಥಾನದಲ್ಲಿದ್ದೀವಿ ನಾವು GST ಇದರಲ್ಲಿ. ಮತ್ತು ನಮ್ಗೆ ಬರಬೇಕಾಗಿದ್ದ ಟ್ಯಾಕ್ಸ್ ಏನು ವಿಂಗಡಣೆ ಏನಿದೆ ಅದು ನಮ್ಗೆ ಸಿಗ್ತಾ ಇಲ್ಲ. ಯಾಕೆ ದೊಡ್ಡ ಸ್ಕೇಲ್ ಹೇಳ್ಕೊತಾರಲ್ಲ? ಏನು 2014 ಮೇಲೆ ಬಂದ ಮೇಲೆ ದೇಶ ಕಟ್ಟಿದ್ರ? ಅದಕ್ಕಿಂತ ಮೊದಲು ದೇಶದಾಗ ಏನು ಇರಲಿಲ್ವ ಅವ್ರಿಗೆ? ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಅಲಿಗೇಷನ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಹೇಳಿದೆ ದೂರು ಕೊಡಿ ಅಥವಾ ದೇಶದ ಕ್ಷಮೆ ಕೇಳಿ ಅಂತ. ನೋಡಿ, ಒಂದು ರಾಹುಲ್ ಗಾಂಧಿಯವರು ಸಂಸತ್ ಸದಸ್ಯರು ಪ್ರಮಾಣ ವಚನ ತಗೊಂಡೇ ಬಂದಿರ್ತಾರೆ ಸಂವಿಧಾನವಾಗಿ. ಮತ್ತೊಂದು ಸಲ ಅವ್ರಿಗೆ ಇದು ಕೊಡುವಂಥದ್ದು ಏನು ಅವಶ್ಯಕತೆ ಬರ್ತದೆ? ಅಷ್ಟೇ ಅಲ್ಲ, ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು. ಅದು ಸಂವಿಧಾನಾತ್ಮಕ ಜಾಗ ಅಲ್ವಾ? ಅದು ಈಗಾಗಲೇ ಸಂವಿಧಾನದ ಅಡಿಯಲ್ಲಿ ಓದ್ ತಗೊಂಡಂಥವ್ರು, ಪ್ರಮಾಣ ಸ್ವೀಕಾರ ಮಾಡಿದಂಥವ್ರು, ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಸಹ ಲೋಕಸಭೆಯಲ್ಲಿ ಇವತ್ತು ಸಂವಿಧಾನಾತ್ಮಕ ಹುದ್ದೆದಲ್ಲಿದ್ದವ್ರಿಗೆ ನೀವು ರೈಟಿಂಗ್ನಲ್ಲಿ ಕೊಡಿ ಅಂದರೆ, ಅಫಿಡವಿಟ್ ಕೊಡಿ ಅಂದರೆ ಒಂದು ಸಂವಿಧಾನ ತಿಳ್ಕೊ ಅಂತೇಳಿ, ಸಂವಿಧಾನದ ಪೋಸ್ಟ್ಗಳು ಏನೋ ಅಂತ ತಿಳ್ಕೊಳ್ಳಿ. ಒಬ್ರು MP ಹೆಂಗೆ ಆಗ್ತಾರೆ ಅದಂತ ತಿಳ್ಕೊಳ್ಳಿ. ಅದನ್ನ ಬಿಟ್ಕೊಂಡು ಏನೋ ಮಾತಾಡಿದ್ರೆ, ಒಂದು ಇಂಡಿಯಾ ಟುಡೇ ಅವರು ಮಾಡಿದ್ರು ಈಗ ಮೊನ್ನೆ 10/10 ಇವತ್ತೊಂದು ಸಹ 80 ಜನ ಇದ್ದಾರೆ ವೋಟರ್ಸು. ಅವನು ಮಾಲೀಕನು ಕೂಡ ಅವ್ನು ತಡವರ್ಸ್ಕೊಂತ ಹೇಳಿದ, ಹೌದು ನಾನು BJP ಓಟ್ ಹಾಕ್ತೀನಿ, ಯಾರು BJP ಕಾರ್ಯಕರ್ತ ಹೌದು ಅನ್ನೋ ಅವನು ಗಾಬರಿ ಆಗಿದ್ದ. ಅವ್ನು ಹೇಳಿದ ಅವ್ನು BJP ಓಟ್ ಹಾಕ್ತೀನಿ ಅಂದ್ರೆ ದಿಸ್ ಮೀನ್ಸ್ ಏನಂದ್ರೆ ಅವನು BJP ಕಾರ್ಯಕರ್ತ. ಆ 10/10 ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ನೀವು ಯಾಕೆ ನಮಗೆ ಡಿಜಿಟಲ್ ಇದು ಕೊಡ್ತಾ ಇಲ್ಲ? ಡಿಜಿಟಲ್ ಇದು ಕೊಟ್ಬಿಟ್ರೆ ನಮಗೆ ಗೊತ್ತಾಗ್ತದೆ. ನಾವು ಅದನ್ನು ಮ್ಯಾಚ್ ಮಾಡಿ ನೋಡಿ, ಈಗ ಬಂದಿದೆ, ಎಲ್ಲ ಬಂದಿದೆ, ಡೂಪ್ಲಿಕೇಟ್ ವೋಟ್ಸ್ ಯಾರಿದಾವೆ, ಫೋಟೋಸು, ಅಡ್ರೆಸ್ಸು, ನೇಮ್ಸು ಎಲ್ಲನೂ ಕೂಡ ಹಸಿರುಗಳು ಇದು ಮಾಡಿ ನೋಡಿದಾಗ ನಮ್ಗೆ ಇದೆಲ್ಲನೂ ಗೊತ್ತಾಗ್ತದೆ. ಒಂದೇ ಮತಕ್ಷೇತ್ರನ ಇಡೀ ದೇಶದ ಲೋಕಸಭೆ ಮತ್ತು ವಿಧಾನಸಭೆ ಗೊತ್ತಾಗ್ತದೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಈಗ ನಿನ್ನೆ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ಬಿಹಾರ್ನಲ್ಲಿ ಇಬ್ಬರು ಮೊದಲು ಡಿಜಿಟಲ್ ಇದು ಇತ್ತಂತೆ. ಒಬ್ಬರು ಮಾಧ್ಯಮದವರು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಈಗ ಸಡನ್ಲಿ ಇದಾದ್ಮೇಲೆ ರಾಹುಲ್ ಗಾಂಧಿ ಇಶ್ಯೂ ಆದ್ಮೇಲೆ ಅದನ್ನ ಡಿಲೀಟ್ ಮಾಡಿದ್ದಾರೆ. ಈಗ ಮಾಡಿ ಅದನ್ನ ಫೋಟೋ ಸ್ಟ್ಯಾಟ್ ಕಾಪೀಸ್ ಕೊಡ್ತಾ ಇದ್ದಾರೆ. ದ್ಯಾಟ್ ಆಕ್ಸೆಸ್ ಆಗಬಾರ್ದು. ಎಲ್ಲೋ ಒಂದು ಕಡೆ ಸಂಶಯಾಸ್ಪದವಾಗಿ ಒಂದು ಎಲೆಕ್ಷನ್ ಕಮಿಷನ್ ನಡ್ಕೋತಾರೆ. ಬಿಹಾರದು ಕೂಡ ರಾಹುಲ್ ಗಾಂಧಿ ಬಿಹಾರದಲ್ಲಿ ಡಿಜಿಟಲ್ ಇತ್ತು, ಅದು ಮೊದಲು ಹಾಕಿದ್ದಾರೆ, ಈಗ ತೆಗೆದಿದ್ದಾರೆ. ಅದನ್ನು ತೆಗೆದು ಏನು ಮಾಡಿದ್ದಾರೆ, ಏನಂತಿರಲ್ಲ, ಫೋಟೋ ಸ್ಟ್ಯಾಟ್ ಕಾಪೀಸನ್ನ ಇದು ಥರ ಮಾಡಿದ್ದಾರೆ. ಅದನ್ನು ಒರಿಜಿನಲ್ ಫಾರ್ಮ್ಯಾಟ್ ಅಂತ ತೆಗೆದುಬಿಟ್ಟಿದ್ದಾರೆ. ಆದ್ರೆ ಒಬ್ಬರು ಮಾಧ್ಯಮದವರು ನಿಮ್ಮಂಥವ್ರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಪ್ರಶ್ನೆ ಮಾಡ್ತಿರೋದಕ್ಕೆ ರಾಹುಲ್ ಗಾಂಧಿ ಒಬ್ರು ಅಪ್ರಬುದ್ಧ ರಾಜಕಾರಣಿ ಅಂತ BJP ನಾಯಕರು ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಇವತ್ತು ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಅಪ್ರಬುದ್ಧ ನಾಯಕರಾಗ್ತಾರ? ಇವತ್ತು ಪ್ರಶ್ನೆ ಮಾಡಿದ್ರೆ ಅಪ್ರಬುದ್ಧ ನಾಯಕ ಆಗ್ತಾರ? ಕೊಡಿ, ಡಿಜಿಟಲ್ ಇದು ಕೊಡಿ. ರಾಹುಲ್ ಗಾಂಧಿ ಅವ್ರು ಕೇಳಿದಂಗೆ ನೀವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿದ್ರೆ ಕೊಡಿಯಲ್ಲ. ಯಾಕೆ ಹೆದರಿಕೆ? ಯಾಕೆ 45 ದಿವಸ ಡಿಲೀಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು? ಓಕೆ, ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ.